ಹಾಯ್ ಹಾಲ್ ಗುಡ್ ಮಾರ್ನಿಂಗ್ ಎವ್ರಿವನ್. ಸೊ ನಾನಿವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ಡೈಲಿ ಎಳ್ನೀರನ್ನ ಕುಡಿತೀನಿ. ಆ್ಯಂಡ್ ಮೊದಲಿಗೆ ಈ ಎಳ್ನೀರು ಬಗ್ಗೆ ಕೆಲವೊಂದಿಷ್ಟು ಬೆನಿಫಿಟ್ಸ್ ಬಗ್ಗೆ ಮಾತಾಡೋಣ. ಸೊ ಇದು ಹೈಡ್ರೇಷನ್ನ ಎನ್ಹಾನ್ಸ್ ಮಾಡುತ್ತೆ, ಹಾಗೆ ಡೈಜೆಷನ್ಗೆ ಇಂಪ್ರೂವ್ ಮಾಡುತ್ತೆ, ಹಾಗೆ ಬಾಡಿಗೆ ಡಿಟಾಕ್ಸಿಫಿಕೇಷನ್ ಆಗುತ್ತೆ, ಹಾಗೆ ಮೆಟಬಾಲಿಸಮ್ನ ಬೂಸ್ಟ್ ಮಾಡುತ್ತೆ. ಸೊ ದೇರ್ ಆರ್ ಲಾಟ್ಸ್ ಆಫ್ ಥಿಂಗ್ಸ್ ಟು ಥಿಂಕ್ ಅಬೌಟ್ ದಿಸ್. ಆ್ಯಂಡ್ ಇದರಲ್ಲಿ ವಿಟಮಿನ್ ಸಿ ರಿಚ್ ಇರೋದ್ರಿಂದ ಸ್ಕಿನ್ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ. ಸೊ ನಾವು ಯಾಕೆ ಎಳ್ನೀರನ್ನ ಡೈಲಿ ಕುಡಿಬಾರ್ದು ಅಂತ ಹೇಳ್ತಾರೋ ಗೊತ್ತಿಲ್ಲ, ಬಟ್ ನನಗೆ ಎಳ್ನೀರಂದರೆ ತುಂಬಾ ಇಷ್ಟ. ಆ್ಯಂಡ್ ನನಗೆ ಜಾಸ್ತಿ ಪಿಂಪಲ್ಸ್ ಅಂತಲೂ ಬರಲ್ಲ. ನಾಟ್ ಲೈಕ್ ದಟ್ ನಾನು ಡೈಲಿ ಎಳ್ನೀರನ್ನ ಕನ್ಸ್ಯೂಮ್ ಮಾಡ್ತೀನಿ ಅಂತ ಅಲ್ಲ. ಸೊ ಈ ರೀತಿ ಎಳ್ನೀರು ಕುಡಿಯೋದು ಒಂದು ಒಳ್ಳೆಯ ಅಭ್ಯಾಸ ಅಂತಲೇ ನನಗನ್ಸುತ್ತೆ. ಹಾಗೆ ಅದ್ರ ಜೊತೆ ಚಿಯಾ ಸೀಡ್ಸ್ ಕೂಡ ಕುಡಿತಿದ್ದೀನಿ. ಆ್ಯಂಡ್ ಬ್ರೇಕ್ಫಾಸ್ಟ್ ಎಲ್ಲನೂ ಮುಗಿಸಿ, ಅಂದರೆ ಸಿಂಪಲ್ಲಾಗಿ ಫ್ರೂಟ್ಸ್ ಏನಾದರೂ ತಿಂದುಬಿಟ್ಟು ನಾನು ಮ್ಯಾಗಿ ಎಲ್ಲ ತಿಂದು ನೆಕ್ಸ್ಟ್ ನಾನು ಸಿಂಪಲ್ಲಾಗಿ ರೆಡಿ ಆಗ್ತಿದ್ದೀನಿ. ಸೊ ಸೇಮ್ ಆ್ಯಸ್ ಯೂಶ್ವಲ್ ಮನೆಯಲ್ಲಿದ್ದರೆ ಮಾಯ್ಶ್ಚರೈಸರ್ ಮತ್ತು ನಾರ್ಮಲ್ ಸ್ಕಿನ್ ಕೇರ್ ಮಾಡ್ಕೋತಾರಲ್ಲ ಆ ಕ್ರೀಮ್ ಅಷ್ಟೇ ನಾನು ಯೂಸ್ ಮಾಡೋದು. ಆ್ಯಂಡ್ ನಾನು ಯಾವಾಗಲೂ ಕೂಡ ಈ ಕಾಂಪ್ಯಾಕ್ಟ್ ಪೌಡರ್ ಆಗಲಿ ಫೌಂಡೇಶನ್ ಆಗಲಿ ಅದೆಲ್ಲ ಜಾಸ್ತಿ ನನ್ನ ಫೇಸ್ಗೆ ಇವತ್ತಿಗೂ ಹಾಕಿಲ್ಲ. ಆ್ಯಂಡ್ ವೆರಿ ವೆರಿ ರೇರ್, ಅದು ಇಯರಲ್ಲಿ ಒನ್ ಟೈಮ್ ಹಾಕ್ತೀನೋ ಅಷ್ಟೇ. ಅದು ಬಿಟ್ಟರೆ ನನಗೆ ನ್ಯಾಚುರಲಾಗಿ ಕಾಣಿಸೋದೇ ಇಷ್ಟ ಆಗುತ್ತೆ. ಸೊ ನನ್ನ ಹತ್ರ ಕಾಂಪ್ಯಾಕ್ಟ್ ಕೂಡ ಇಲ್ಲ. ಆ್ಯಂಡ್ ಫೌಂಡೇಶನ್ ತೊಗೊಂಡ್ರು ಕೂಡ ನಾನು ಒಂದು 2 ಸಲ ಯೂಸ್ ಮಾಡಿಬಿಟ್ಟು ಅದು ನೆಕ್ಸ್ಟು ನನ್ನ ಸ್ಕಿನ್ ಬ್ಲ್ಯಾಕ್ ಆಗ್ತಿದೆ ಅಂತ ಅನಿಸುತ್ತೆ. ಸೊ ಅದಕ್ಕೆ ನಾನು ಅದನ್ನು ಬಿಟ್ಬಿಡ್ತೀನಿ. ಸೊ ಸಿಂಪಲ್ಲಾಗಿ ಇದೇ ರೀತಿ ಮಾಯ್ಶ್ಚರೈಸರ್, ಇಲ್ಲಾಂದರೆ ಸನ್ಸ್ಕ್ರೀನ್, ಅಥವಾ ಇಲ್ಲಾಂದರೆ ಒಂದು ಸಿಂಪಲ್ ಕ್ರೀಮ್ ಅಷ್ಟೇ. ಇನ್ನು ಲಿಪ್ಸ್ಟಿಕ್ ಮತ್ತು ಐಲೈನರ್. ಇತ್ತೀಚೆಗೆ ನಾನು ಐಲೈನರ್ ಕೂಡ ಅವಾಯ್ಡ್ ಮಾಡ್ತಿದ್ದೀನಿ. ಆ್ಯಂಡ್ ವೆರಿ ರೇರ್ ನಾನು ಐಲೈನರಲ್ಲಿ ಅಪ್ಲೈ ಮಾಡೋದು. ಏನೋ ಸಿಂಪಲ್ಲಾಗಿ ವಾಚ್ ಹಾಕ್ಕೊಂಡ್ರೆ ಮುಗೀತು. ನನ್ನ ಹಸ್ಬೆಂಡ್ ಇಷ್ಟು ರೆಡಿ ಆಗೋದು ಇಷ್ಟರೊಳಗಡೆ ಆಯಿತಾ ಅಂತ ಕೇಳ್ತಿರ್ತಾರೆ. ಆ್ಯಕ್ಚುಲಿ ನಾನು ಮೂವಿಗೆ ಹೋಗ್ಬೇಕಂತ ರೆಡಿ ಆಗ್ತಿದ್ದಿದ್ದು. ಸೊ ಇಷ್ಟೇ, ನೀವೇ ನೋಡ್ತಿರ್ಬೋದು ಎಷ್ಟು ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ. ಆ್ಯಂಡ್ ಹಾಗೆ ನಿಮಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಬ್ಲಾಸ್ಟ್ ಮೂವಿ ರಿಲೀಸ್ ಆಗಿತ್ತು. ಆ್ಯಂಡ್ ಮೂವಿ ಅಂತೂ ಸೂಪರಾಗಿತ್ತು. ಆ್ಯಂಡ್ ಆಫ್ಟರ್ ಅ ಲಾಂಗ್ ಟೈಮ್ ಮತ್ತೆ ನಾವು ಮೂವಿಗೆ ಹೋಗಿದ್ದು. ಹಾಗೆ ಇನ್ನು ಇದು ಸಾಟರ್ಡೆ ಮಾರ್ನಿಂಗ್ ವ್ಲಾಗ್. ಅಂದರೆ ಇದು ನಾನು ಆ್ಯಕ್ಚುಲಿ ಮೂವಿಗೆ ಹೋಗಿದ್ದು ಸಂಡೇ, ಸ್ವಲ್ಪ ರಿವರ್ಸ್ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಇನ್ನು ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಂದರೆ ಸಾಟರ್ಡೆ, ಸೊ ವೆಜ್ ಮಾಡಬೇಕಲ್ಲ. ಸೊ ಅದಕ್ಕೋಸ್ಕರ ಸಿಂಪಲಾಗಿ ಬೇಗ ಏನಾದರೂ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ. ಆ್ಯಂಡ್ ಅವತ್ತು ಫುಲ್ ಮನೆ ಡೀಪ್ ಕ್ಲೀನ್ ಮಾಡೋಕ್ಕಿತ್ತು. ಸೊ ಅದರಿಂದ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಶಾವಿಗೆ ಉಪ್ಪಿಟ್ಟನ್ನ ಮಾಡ್ಕೊತಿದ್ದೀನಿ. ಮೊದಲಿಗೆ ಈ ರೀತಿ ಬೀನ್ಸು, ಕ್ಯಾರೆಟು, ಹಾಗೆ ಫ್ರೆಶ್ ಬಟಾಣಿ. ಆ್ಯಂಡ್ ನನಗೆ ಬಟಾಣಿ ಏನು ಅನ್ನಿಸ್ತು ಅಂದರೆ, ನೀವು ತುಂಬ ಜನ ಹೇಳೋದನ್ನ ಕೇಳಿದ್ದೀನಿ, ಈ ಥರ ಬಟಾಣಿನ ಬಿಡಿಸ್ಬಿಟ್ಟು ಫ್ರೀಝರಲ್ಲಿ, ಅಂದರೆ ಫ್ರೀಝಿಂಗ್ ಆಗೋ ಜಾಗದಲ್ಲಿ ಇಡಬೇಕಂತ ಹೇಳಿರೋದ್ರಿಂದ ನಾನು ಕೂಡ ಇಟ್ಟಿದ್ದೆ. ಆ್ಯಂಡ್ ಇಟ್ ವಿಲ್ ಬಿ ಗುಡ್. ಬಟ್ ಸಮ್ಟೈಮ್ಸ್ ನಾವೇನಾದರೂ, ಅಂದರೆ ನಾನು ಅವತ್ತು ಫ್ರಿಡ್ಜ್ ಕ್ಲೀನ್ ಮಾಡುವಾಗ ಸ್ವಲ್ಪ ಆಚೆ ಎತ್ತಿಟ್ಬಿಟ್ಟಿದ್ದೆ. ಸೊ ನಾವು ಒಂದು ಹಾಫ್ ಆನ್ ಅವರ್ ಆಚೆ ಎತ್ತಿಟ್ಟಿದ್ದಕ್ಕೆ ಮತ್ತೆ ಅದನ್ನು ಫ್ರೀಝರಲ್ಲಿ ಇಟ್ಟರೆ ಫುಲ್ಲು ಒಂಥರ ಮತ್ತು ಚೆನ್ನಾಗೇ ಇಲ್ಲ. ಆ ಬಟಾಣಿ ಎಲ್ಲ ಒಂಥರ ಮೆತ್ತಗಾಗ್ಬಿಟ್ಟಿದೆ ಆ್ಯಂಡ್ ಕೆಟ್ಟೋಗ್ಬಿಟ್ಟಿದೆ. ನನಗೇನು ಅನಿಸ್ತು ಅಂದರೆ, ನಾವು ತೊಗೊಂಡು ಬಂದು ಹೀಗೆ ಇಟ್ಬಿಟ್ರೆ, ಸೊ ಈ ಥರನೇ ನಾವು ಯಾವಾಗ ಬೇಕೋ ಆವಾಗವಾಗ ಪೀಲ್ ಮಾಡ್ಕೊಂಡು ಯೂಸ್ ಮಾಡೋದ್ರಿಂದ ಸೊ ಅದು ಹಂಗೆ ಫ್ರೆಶ್ ಆಗೇ ಇರುತ್ತೆ. ಸೊ ನಾವು ಫ್ರೀಝರಲ್ಲೂ ಇಡ್ಬೋದು. ಆ್ಯಂಡ್ ಎಷ್ಟು ಬೇಕೋ ಅಷ್ಟು ಮಾತ್ರ ಪೀಲ್ ಮಾಡ್ಕೊಂಡು ಬೇಗನೂ ಮಾಡ್ಕೋಬೋದು. ಸೊ ನನಗೆ ಆಗ ಅನ್ನಿಸ್ತು. ಹಾಗೆ ಮೀನ್ವೈಲ್ ನಾನು ಟೀ ಮಾಡ್ಕೊತಿದ್ದೀನಿ. ಆ್ಯಂಡ್ ಮಾರ್ನಿಂಗ್ ಟೀ ಕುಡ್ದಿಲ್ಲ ಅಂದರೆ ದ ಡೇ ವಿಲ್ ನಾಟ್ ಬಿ ಕಂಪ್ಲೀಟೆಡ್ ಅಂತ ಹೇಳ್ಬೋದು. ನನ್ನ ಡೇ ಸ್ಟಾರ್ಟೇ ಆಗೋಲ್ಲ, ಆ ರೀತಿ ಇದೆ. ಬಟ್ ಅದು ಯಾಕೆ ಆ ಥರ ಅಭ್ಯಾಸ ಮಾಡ್ಕೊಂಡಿದ್ದೀನೋ ಗೊತ್ತಿಲ್ಲ. ಸೊ ಆದಷ್ಟು ನಾನು ಅದಕ್ಕೆ ಫಸ್ಟು ಕಾಫಿ ಇಲ್ಲ ಟೀ ಇಂಟೇಕ್ ಮಾಡೋಕ್ಕೂ ಮುಂಚೆ ಈ ರೀತಿ ಕೊಕೊನಟ್ ವಾಟರ್ ಇಲ್ಲ ಚಿಯಾ ಸೀಡ್ಸ್, ಸ್ವಲ್ಪ ಬಿಸಿ ನೀರು ಈ ಥರ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ತಿದ್ದೀನಿ. ನೋಡೋಣ, ಆದಷ್ಟು ಟೀ ಬಿಡಬೇಕು. ಹಾಗೆ ಇನ್ನು ಮಿಡಿಲಲ್ಲಿ ಸೋಪೆಲ್ಲ ಖಾಲಿಯಾಗಿತ್ತು. ಇನ್ನು ಹಾಲು ಬೇಕಿತ್ತು, ಸ್ವಲ್ಪನೇ ಹಾಲಿತ್ತು. ಸೊ ಅದಕ್ಕೆ ಸೋಪ್ ಜೊತೆ ಹಾಲನ್ನ ಆರ್ಡರ್ ಮಾಡೋಕ್ಕೆ ಹೇಳಿದ್ದೆ. ಹಾಗೆ ಟೀ ಎಲ್ಲನೂ ಪ್ರಿಪೇರ್ ಮಾಡಿಕೊಂಡು ಇನ್ನು ಶಾವಿಗೆ ಉಪ್ಪಿಟ್ಟು ರೆಸಿಪಿನ ನಾನು ಇವತ್ತಿನ ವಿಡಿಯೋನಲ್ಲಿ ಶೇರ್ ಮಾಡಿದ್ದೀನಿ. ಸೊ ಎಲ್ಲರಿಗೂ ಗೊತ್ತೇ ಇರುತ್ತೆ. ನಾನು ಸಿಂಪಲ್ಲಾಗಿ ನಾನು ಯಾವ ರೀತಿ ಟ್ರೈ ಮಾಡಿದ್ದೆ ಅಂತ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಒಂದು ಬಾಣಲಿ ಇಟ್ಬಿಟ್ಟು ಇನ್ನು ಸ್ವಲ್ಪ ಆಯಿಲ್ ಹಾಕಿ ಶಾವಿಗೆನ ಸಿಮ್ ಉರಿನಲ್ಲಿ ಇಟ್ಟು, ಜಾಸ್ತಿ ಫ್ಲೇಮ್ ಇಟ್ಕೋಬೇಡಿ. ಸೊ ಸಿಮ್ಮಲ್ಲಿಟ್ಟು ಎಷ್ಟು ನೀವು ಶಾವಿಗೆನ ಚೆನ್ನಾಗಿ ರೋಸ್ಟ್ ಮಾಡ್ತೀರಾ ಅದು ತುಂಬಾ ಚೆನ್ನಾಗಿ ಉದುದ್ರಾಗಿ ಬರುತ್ತೆ. ಸೊ ನಾನು ಫಾರ್ ದ ಫಸ್ಟ್ ಟೈಮ್ ಶಾವಿಗೆ ಟ್ರೈ ಮಾಡಿದಾಗ ನನಗೆ ಅದು ಮರ್ತೋಗ್ಬಿಟ್ಟಿತ್ತು.
ಶಾವಿಗೆ ಹುರಿಬೇಕಂತ ಹೇಳಿ. ನೀವು ನನ್ನ ಹರ್ಲಿ ಯೂಟ್ಯೂಬ್ ಚಾನಲಲ್ಲಿ ಫಸ್ಟು ನಾನು ಶಾವಿಗೆ ಮಾಡಿದಾಗ ನಾನು ಹೇಳಿದ್ದೀನಿ ಕೂಡ, ನಾನು ಹಂಗೆ ಹಾಕ್ಬಿಟ್ಟಿದ್ದೆ ಬಾಯ್ಲ್ ಮಾಡೋಕ್ಕೆ. ಆ್ಯಂಡ್ ಫುಲ್ಲು ಅದು ಪಾಯಸ ಥರ ಆಗೋಗ್ಬಿಟ್ಟಿತ್ತು ಆ್ಯಂಡ್ ಚೆನ್ನಾಗಿ ಬರೋಲ್ಲ. ಸೊ ಈ ರೀತಿ ಉದ್ದುದ್ದಕ್ಕೆ ಆನಿಯನ್ ಎಲ್ಲ ಕಟ್ ಮಾಡಿಕೊಂಡು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಬಾಣಲಿಯಲ್ಲಿ ಸ್ವಲ್ಪ ಕಡಲೆಬೇಳೆ, ಒಂದು ಸ್ವಲ್ಪ ಕಡಲೆ ಬೀಜ, ಆ್ಯಕ್ಚುಲಿ ಕಡಲೆ ಬೀಜ ಇರಲಿಲ್ಲ, ಸೊ ಅದಕ್ಕೆ ಉದ್ದಿನಬೇಳೆ ಹಾಕಿದ್ದೀನಿ. ಇನ್ನು ಕಡಲೆಬೇಳೆ ಉದ್ದಿನಬೇಳೆ ಫುಲ್ಲು ನೀಟಾಗಿ ಫ್ರೈ ಆದಮೇಲೆ ಲಾಸ್ಟಿಗೆ ಸಾಸಿವೆ, ಜೀರಿಗೆ, ಹಾಗೆ ಒಂಚೂರು ಉದ್ದುದ ಕಟ್ ಮಾಡಿರೋ ಈರುಳ್ಳಿ, ಹಾಗೆ ಕರಿಬೇವು ಸೊಪ್ಪು, ಇನ್ನು ಬೀನ್ಸ್, ಕ್ಯಾರೆಟ್, ಬಟಾಣಿ, ಬೇಕಿದ್ದರೆ ಆಲೂಗಡ್ಡೆನೂ ಹಾಕ್ಕೋಬೋದು. ಆ್ಯಂಡ್ ಎಕ್ಸ್ಟ್ರಾ ವೆಜಿಟೇಬಲ್ಸ್ನೂ ಕೂಡ ಸೇರಿಸ್ಕೋಬೋದು. ಆ್ಯಂಡ್ ಇದಿಷ್ಟು ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಇನ್ನು ನೋಡಿಕೊಂಡು ಅರಿಶಿನ ಪುಡಿ, ಸ್ವಲ್ಪ ಉಪ್ಪು, ಇದಿಷ್ಟು ನೀಟಾಗಿ ಫ್ರೈ ಮಾಡ್ತಾ ಹೋಗಬೇಕು. ಹಾಗೆ ಒಂದೇ ಒಂದು ಚಿಕ್ಕ ಟೊಮ್ಯಾಟೊ. ಸೊ ಸೇಮ್ ಇದನ್ನು ನಾವು ಉಪ್ಪಿಟ್ಟಿಗೂ ಕೂಡ ಸೇಮ್ ಇದೇ ರೀತಿ ಮಾಡ್ಬೋದು. ಆ್ಯಂಡ್ ಉಪ್ಪಿಟ್ಟು ತಿನ್ನಲ್ಲ ಅನ್ನೋರು ಕೂಡ ಉಪ್ಪಿಟ್ಟು ತಿಂತಾರೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನೀವು ಉಪ್ಪಿಟ್ಟು ಮಾಡ್ತಿದ್ರೆ ಈ ಸಬ್ಬಸಿಗೆ ಸೊಪ್ಪಿರುತ್ತಲ್ಲ, ಅದನ್ನು ಕೂಡ ಹಾಕ್ಕೊಳ್ಬೋದು, ಇಲ್ಲ ಅವರೆಕಾಳು ಹಾಕ್ಕೊಬೋದು. ಆ್ಯಂಡ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಉಪ್ಪಿಟ್ಟಿಗೆ ಅವರೆಕಾಳು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಮೀನ್ವೈಲ್ ಬಟಾಣಿನೂ ಓಕೆ, ಬಟ್ ಈ ಥರ ಶಾವಿಗೆ, ಮ್ಯಾಗಿ ಈ ಥರದ್ದೆಲ್ಲ ಮಾಡುವಾಗ ಬಟಾಣಿ ಯೂಸ್ ಮಾಡಿದ್ರೆ ಓಕೆ. ನನಗೆ ಪಲಾವ್ಗೆಲ್ಲ ಬಟಾಣಿ ಅಷ್ಟೊಂದು ಇಷ್ಟ ಆಗೋಲ್ಲ. ಅವರೆಕಾಳು, ಆ ರೀತಿ ಸೀಸ್ನಲ್ ವೆಜಿಟೇಬಲ್ಸ್ ಏನು ಸಿಗುತ್ತೆ ಅದನ್ನು ಹಾಕಿ ಮಾಡೋದು ತುಂಬ ಇಷ್ಟ ಆಗುತ್ತೆ ವೆಜಿಟೇಬಲ್ ಪಲಾವ್ಗೆ. ಸೊ ಸೇಮ್ ಇಷ್ಟೇ, ಒಂದು ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಒಂಚೂರು ಉಪ್ಪನ್ನ ಸೇರಿಸ್ಕೊಂಡು ನೀಟಾಗಿ ತರಕಾರಿ ಎಲ್ಲ ಕುಕ್ ಆಗೋದಕ್ಕೆ ಬಿಟ್ಬಿಟ್ಟು, ಇನ್ನು ನೆಕ್ಸ್ಟು ಒಂದು ಸೈಡು ಬಿಸಿನೀರನ್ನು ಕೂಡ ಇಟ್ಕೊತಿದ್ದೀನಿ. ಸೊ ಬೇಗ ಆಗಬೇಕಂತ ಹೇಳಿ, ಯಾಕಂದರೆ ನಾನು ವೀಡಿಯೋ ರೆಕಾರ್ಡ್ ಮಾಡ್ತಿರ್ತೀನ, ಒಂದು ಸೈಡ್ ಮರ್ತೋಗ್ಬಿಡ್ತೀನಿ. ನನ್ನ ಹಸ್ಬೆಂಡ್ಗೆ ಆಫೀಸಿಗೆ ಟೈಮ್ ಆಗುತ್ತೆ ಅನ್ನೋದು ಮರ್ತೋಗ್ಬಿಟ್ಟಿರ್ತೀನಿ. ಸೊ ಅವ್ರಿಗೆ ಆ್ಯಕ್ಚುಲಿ ಒಂದು 20 ಮಿನಿಟ್ಸಲ್ಲಿ ಮಾಡೋದನ್ನ ನಾನು ಒಂದು ಹಾಫ್ ಆನ್ ಅವರ್ ಎಕ್ಸ್ಟೆಂಡ್ ಮಾಡಿರ್ತೀನಿ. ಹಾಗೆ ಒಂದು ಸೈಡ್ ಬಿಸಿನೀರನ್ನ ಬೇಗ ಆಗಲಿ ಅಂತ ಇಟ್ಕೊಂಡ್ಬಿಟ್ಟೆ. ಸೊ ಬಿಸಿನೀರು ಹಾಕಿದ ತಕ್ಷಣ ಇನ್ನು ಅದು ಒಂದು ಸೈಡ್ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನು ಒಂಚೂರು ಚಿಲ್ಲಿ ಪೌಡರ್ನು ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಆ್ಯಂಡ್ ಇದು ಆಪ್ಷನಲ್, ನೀವು ಚಿಲ್ಲಿ ಪೌಡರ್ ಬೇಕಿದ್ದರೆ ಹಾಕ್ಕೋಬೋದು. ಚಿಲ್ಲಿ ಸ್ವಲ್ಪ ಹಾಕ್ಕೊಂಡಿರ್ತೀನಲ್ವ, ಸೊ ನನಗೆ ಹೋಮ್ ಮೇಡ್ ಮಸಾಲ ಅಂದರೆ ಚಿಲ್ಲಿ ಪೌಡರ್ ನಮ್ಮ ಮಮ್ಮಿ ಮಾಡಿರೋದನ್ನ ಇದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೆ. ಆ್ಯಂಡ್ ಅದು ಕೂಡ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಸೊ ನೀಟಾಗಿ ಅದನ್ನು ಬಾಯ್ಲ್ ಆಗೋದಕ್ಕೆ ಬಿಡಬೇಕು. ಅದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂಚೂರು ಸ್ಟೀಮಲ್ಲಿ ಚೆನ್ನಾಗಿ ವೆಜಿಟೇಬಲ್ಸ್ ಎಲ್ಲ ಕುಕ್ ಆಗಲಿ ಅಂತ ಬಿಟ್ಟಿದ್ದೀನಿ. ಇನ್ನು ತರಕಾರಿ ಎಲ್ಲ ಒಂದು 10% ಬೆಂದಾದಮೇಲೆ ಇನ್ನು ನೆಕ್ಸ್ಟು ಸ್ವಲ್ಪ ಬಿಸಿ ನೀರು ಹಾಕ್ಬಿಟ್ರೆ ಬೇಗ ಅದು ಕುದಿ ಬಂದುಬಿಡುತ್ತೆ. ಇನ್ನು ನೆಕ್ಸ್ಟ್ ಹುರಿದಿಟ್ಕೊಂಡಿರೋ ಸೇಮಿಯಾ ಏನಿದೆ ಅದನ್ನು ಆ್ಯಡ್ ಮಾಡಿಕೊಂಡ್ರೆ ಸೊ ಸೇಮಿಯಾ ವಿಲ್ ಬಿ ರೆಡಿ. ಆ್ಯಂಡ್ ನೀವು ನೀರನ್ನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಮೆತ್ತಗಾಗ್ಬಿಟ್ರೆ ಕಷ್ಟ. ಸೊ ನಾನು ಅದನ್ನೇ ನೋಡ್ಕೊಂಡು ಯೋಚನೆ ಮಾಡ್ತಿದ್ದೆ. ಬಟ್ ನಿಜವಾಗ್ಲೂ ಅದು ಸ್ವಲ್ಪ ಹೊತ್ತು ಅರಳ್ಕೋಬೇಕು, ಆಮೇಲೆ ನಾರ್ಮಲ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಅಂದರೆ ಮ್ಯಾಗಿ ತಿಂತೀವಲ್ಲ ಆ ರೀತಿಯೇ ಬರುತ್ತೆ. ಸೊ ನನಗಿಲ್ಲಿ ಫಸ್ಟ್ ಟೈಮ್ ಇದಾಗ್ತಾಗ ನೀರು ಜಾಸ್ತಿ ಆಗಿಬಿಡ್ತೇನೋ ಅನಿಸ್ತು. ಬಟ್ ನಿಮಗೆ ಆಮೇಲೆ ತೋರಿಸ್ತೀನಿ ಅದು ಎಷ್ಟು ಉದುದ್ರಾಗಿ ಬಂದಿದೆ ಅಂತ. ಇನ್ನು ಅದನ್ನು ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬಿಡಬೇಕು. ಸೊ ನಾನು ಮೊದಲು ನನ್ನ ಹಸ್ಬೆಂಡ್ಗೆ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಬಿಟ್ಟೆ. ಇನ್ನು ನೆಕ್ಸ್ಟು ನಾನು ಕೂಡ ಬ್ರೇಕ್ಫಾಸ್ಟ್ ಹಾಕ್ಕೊಂಡು ತಿಂದೆ. ಆ್ಯಂಡ್ ನಿಜವಾಗ್ಲೂ ಟೇಸ್ಟ್ ಅಂತೂ ಸೂಪರ್ಬ್ ಆಗಿತ್ತು. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾನು ಶಾವಿಗೆ ಉಪ್ಪಿಟ್ಟನ್ನ ಚೆನ್ನಾಗಿ ಮಾಡಿದ್ದೆ ಅಂತ ಹೇಳ್ಬೋದು. ಆ್ಯಂಡ್ ಯಾವಾಗಲೂ ಏನಾದರೂ ಒಂದು ಕೆಡಿಸೇ ಬಿಡ್ತಾಯಿದ್ದೆ. ಓಕೆ, ಇವತ್ತು ಚೆನ್ನಾಗಿ ಬಂತು. ಆ್ಯಂಡ್ ಮೇಯ್ನ್ ನನಗೆ ಈ ಚಿತ್ರಾನ್ನ, ಈ ಪುಳಿಯೋಗರೆ ಈ ಥರದ್ದೇ ಚೆನ್ನಾಗಿ ಬರೋಲ್ಲ. ಸೊ ಸಾಂಬಾರು ರೆಸಿಪೀಸ್ ಎಲ್ಲ ಓಕೆ ಚೆನ್ನಾಗಿ ಮಾಡ್ತೀನಿ, ಬಟ್ ಚಿಕ್ಕ ಪುಟ್ಟದ್ದೇ ನಾನು ನೀಟಾಗಿ ಕಲ್ತ್ಕೊಂಡಿಲ್ಲ ಅಂತ ಹೇಳ್ಬೋದು. ಇನ್ನು ನಾನೇ ನನ್ನ ವ್ಲಾಗ್ನ ಕೂತ್ಕೊಂಡು ಸ್ವಲ್ಪ ಹೊತ್ತು ನೋಡ್ತಿದ್ದೆ ಟಿ ವಿನಲ್ಲಿ. ಇನ್ನು ನೆಕ್ಸ್ಟು ಎಲ್ಲ ಕಿಚನ್ನೆಲ್ಲ ಡೀಪ್ ಕ್ಲೀನ್ ಮಾಡೋಣ ಅಂತ ಹೇಳಿ, ಸೊ ಬಾಟಲ್ಸ್ ಎಲ್ಲನೂ ಆ ಪೂಜಾ ಮಂದಿರಲ್ಲಿ ನಾವು ದೇವ್ರ ಪೂಜೆ ಮಾಡ್ತಿಲ್ಲಲ್ಲ, ಸೊ ಅದಕ್ಕೆ ಅಲ್ಲಿಗೆ ಶಿಫ್ಟ್ ಮಾಡಿಕೊಂಡೆ. ಇನ್ನು ನೆಕ್ಸ್ಟ್ ಈ ಲೈಟ್ಸ್ ಎಲ್ಲ ಹಾಕಬೇಕಾಗಿತ್ತು. ಸೊ ಕಿಚನ್ಗೆ ಈ ಲೈಟ್ ಎಲ್ಲನೂ ಮತ್ತೆ ಫಿಕ್ಸ್ ಮಾಡಿಬಿಟ್ಟು ಇನ್ನು ಈ ಸ್ವಲ್ಪ ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲನೂ ಇಟ್ಟು ಕಿಚನೆಲ್ಲ ಫುಲ್ಲು ಡೀಪ್ ಕ್ಲೀನ್ ಮಾಡಿಕೊಂಡೆ. ಆ್ಯಂಡ್ ತುಂಬ ದಿನವೇ ಆಗಿತ್ತು, ನನ್ನ ಕಬೋರ್ಡೆಲ್ಲ ಏನೂ ಕ್ಲೀನೇ ಮಾಡಿರಲಿಲ್ಲ. ಸೊ ಎಲ್ಲ ತೆಗೆದು ಒಂದು ಸೈಡಿಂದ ರಿಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಸೊ ನೀವೇ ನೋಡ್ತಿರ್ಬೋದು ಎಷ್ಟು ಪಾತ್ರೆ ತೊಳೆದಿಟ್ಟಿದ್ದೀನಿ ಅಂತ ಹೇಳಿ. ನಿಜವಾಗ್ಲೂ ಈ ಕಿಚನ್ ಕ್ಲೀನಾಗಿಲ್ಲ ಅಂದರೆ ಇಡೀ ಮನೆಯೇ ಚೆನ್ನಾಗಿ ಕಾಣಿಸಲ್ಲ ಅನಿಸುತ್ತೆ ನನಗೆ. ಸೊ ಅದೊಂದು ಕ್ಲೀನಾಗಿ ಇಟ್ಬಿಟ್ರೆ ಎಲ್ಲ ಕೆಲಸ ಮುಗ್ದಂಗೆ ಅನಿಸುತ್ತೆ ನನಗೆ. ಬೇರೆ ಎಲ್ಲ ಅಷ್ಟೊಂದು ಟೈಮ್ ತೊಗೊಳ್ಳಲ್ಲ. ಸೊ ಹಾಗೆ ಈ ಬ್ಲೆಂಡರ್ ಜಾರ್ಸು, ಹಾಗೆ ಮಿಕ್ಸಿ ಜಾರ್ಸ್ ಇರ್ಬೋದು, ಅದೆಲ್ಲನೂ ಈ ರೀತಿ ಒಂದು ಸೈಡ್ ಆರ್ಗನೈಸ್ ಮಾಡಿಕೊಂಡೆ. ನೆಕ್ಸ್ಟ್ ಇನ್ನು ಬಾಲ್ಕನಿಯಲ್ಲಿ ಸ್ವಲ್ಪ ಪ್ಲ್ಯಾಂಟ್ಸ್ ಎಲ್ಲ ನೆಡಬೇಕಿತ್ತು, ಅದನ್ನು ಮಾಡಿಕೊಂಡೆ. ನೆಕ್ಸ್ಟ್ ಇನ್ನು ರೂಮ್ನ ಒಂದು ಸೈಡಿಂದ ಪೆಟ್ ಸ್ಪ್ರೇ ಎಲ್ಲ ಚೇಂಜ್ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಈವ್ನಿಂಗ್ ಶನಿವಾರ ಆಗಿತ್ತಲ್ವ, ಸೊ ಅದರಿಂದ ನಮ್ಮ ಮನೆಯಲ್ಲಿ ಪೂಜೆನೇ ಮಾಡಿರಲಿಲ್ಲ.
ಸೊ ಸಿಂಪಲ್ಲಾಗಿ ಎರಡೇ ದೀಪ ಇಟ್ಬಿಟ್ಟು ಪೂಜೆ ಕೂಡ ಮಾಡಿಕೊಂಡೆ. ಯಾಕಂದರೆ ಟೈಮ್ ಇರಲಿಲ್ಲ ಪೂಜೆ ಸಾಮಾನೆಲ್ಲ ವಾಶ್ ಮಾಡೋ ಅಷ್ಟು ನಂಗೆ ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಇನ್ನೊಂದು ದಿವಸ ಮಾಡ್ಕೊಳ್ಳೋಣ ಪೂಜೆ ಸಾಮಾನು ತೊಳೆದು ಅಂತ ಹೇಳಿ. ಸೊ ಇಷ್ಟೇ, ಎಲ್ಲ ಕೆಲಸ ಮುಗೀತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.